ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರ್ರಿ ಇವತ್ತು ಇನ್ಸ್ಟಂಟಾಗಿ ಕೇವಲ 10 ನಿಮಿಷದೊಳಗೆ ರವಾ ಪಡ್ಡು ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಬೆಳಗಿನ ನಾಷ್ಟಾಕ್ಕೆ ಮಾಡಿಕೊಡ್ರಿ. ದಿಢೀರನ್ನ ಸಖತ್ ಟೇಸ್ಟ್ ಇರ್ತಾವೆ. ಇದ್ರ ಜೊತೆಗೆ ಮಸಾಲೆ ಹಾಕಿಬಿಟ್ಟು ಮಾಡ್ಕೋಬೋದು, ಮಸಾಲೆ ಪಡ್ಡು ಅಂತೇಳಿ. ಅದು ಸಖತ್ತಾಗಿ ಬರ್ತೈತಿ. ಏನಾದರೂ ತರಕಾರಿ ಇದ್ದರೆ ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದಾವ ಅಂತೇಳಿ. ಎಷ್ಟು ಕಲರ್ಫುಲ್ಲಾಗಿ ಸಾಫ್ಟಾಗಿ ಬಾರಿ ಬಂದವ್ರಿ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡೀನಿ. ಮಸ್ತ್ ಕಾಂಬಿನೇಷನ್ ಇದು. ಬರೀ ಈ ರೆಸಿಪಿ ಮಾಡೋದು ಹೆಂಗಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಹೊಸ್ದಾಗಿ ನೋಡೋರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಸ್ನೇಹಿತರೆ, ಈಗ ಇದನ್ನ ರವೆ ಪಡ್ಡನ್ನು ಕೇವಲ 10 ನಿಮಿಷದಾಗ ಹೇಗೆ ಮಾಡೋದು ಅಂಥೇಳಿ ಶೇರ್ ಮಾಡ್ಕೊತೀನಿ. ಇನ್ಸ್ಟಂಟಾಗಿ ಪಟ್ಟನ್ನು ಮಾಡ್ಕೋಬೋದು. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ, ರವಾ ಪಡ್ಡು ಮಾಡೋಕೆ ನಾನು ಫಸ್ಟಿಗೆ ಒಂದು ಬೌಲ್ ತೊಗೊಂಡು ಅದರೊಳಗೆ ರವಾನ ಈ ಕಪ್ ತೊಗೊಂಡಿನಲ್ಲ ನಾನು, ಗ್ರೀನ್ ಕಲರ್ ಆ ಕಪ್ಪಿಲ್ಲೇ ನಾನು 2 ಕಪ್ಪು ರವೆ ಹಾಕ್ಕೊಳಕತ್ತೀನಿ ರೀ. 2 ಕಪ್ಪು ರವೆ ಹಾಕಿ ಈಗೇನಾದರೂ ಬೆಳಿಗ್ಗೆ ನೀವು ಎದ್ಗುಟ್ಲೆ ನಾಷ್ಟ ಮಾಡಬೇಕಪ್ಪ, ಹಿಂದಿನ ದಿವ್ಸ ನೆನೆಸಿಟ್ಟಿಲ್ಲ ಅಕ್ಕಿ ಅಂದರೆ ದಿಢೀರನ್ನು ಇದನ್ನು ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಈಸಿಯಾಗಿ ಭಾಳ ಹಿಡಿಯೋದಿಲ್ಲ ಕೂಡ. ಈಗ ನೋಡ್ತಿರ್ಬೋದು, ನಾನು 2 ಕಪ್ಪು ಏನು ರವೆ ಹಾಕ್ಕೊಂಡೀನಿ ರೀ. ಅದಕ್ಕೆ ನಾನು ಅದೇ ಕಪ್ಪಿಲ್ಲೇ 2 ಕಪ್ ರವಕ್ಕೆ ಅದೇ ಕಪ್ಪಿಲ್ಲೇ 1 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಕತ್ತೀನಿ ರೀ. ನಾನು ಮೊಸರನ್ನ ಡೈರೆಕ್ಟಾಗಿ ಗಟ್ಟಿ ಮೊಸರು ತೊಗೊಂಡು ಅದಕ್ಕೆ ನೀರು ಹಾಕಿ ಈ ಥರ ಗಟ್ಟಿ ಮಜ್ಜಿಗೆ ಥರ ಮಾಡ್ಕೋಬೇಕ್ರಿ. ತಿಳು ಮಾಡ್ಕೊಬೇಡ್ರಿ. ಡೈರೆಕ್ಟ್ ಮೊಸರು ಹಾಕಿದ್ರೆ ನಡೆಯುತ್ತಾ. ಈ ಥರ ಸ್ವಲ್ಪ ನೀರು ಹಾಕಿ ಗಟ್ಟಿ ಥರ ಆಗಿರೋಂಥ ಮೊಸರನ್ನ ಸ್ವಲ್ಪ ನೀರು ಮಾಡಿಕೊಂಡು ಹಾಕಿ ಈ ಥರ ಕಲ್ಸ್ಕೋಬೇಕ್ರಿ ರವಾನ. ಇದು ಹಾಕ್ತಾ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ನಮಗೆ ಅಂಥೇಳಿ. ನಾನು 2 ಕಪ್ ರವಾಕ್ಕೆ ಹೆಚ್ಚು ಕಡಿಮೆ 1-1.5 ಕಪ್ನ ನಾನು ಈ ಮೊಸರು ಹಾಕೋತೀನಿ ರೀ. ಆವಾಗ ಅದು ಕರೆಕ್ಟಾಗಿ ಹದ ಬರ್ತೈತಿ. ನೀವು ನೋಡಿಬಿಟ್ಟು ಹಾಕೋರಿ. ಈಗ ನೋಡಿರಿ, ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ. ಮತ್ತು ಇನ್ನೊಂದು ಚೂರು ಮೊಸರು ಹಾಕ್ಕೊಂಡು ಈಗ ಒಂಚೂರು ಅದಕ್ಕೆ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು 10 ರೂಪಾಯಿದು ಮೊಸರು ಆದರೆ ಆರಾಮಾಗಿ ಆಗುತ್ತೆ. ಅಂದರೆ ಇಷ್ಟು ಲೆಕ್ಕ, 2 ಕಪ್ ರವಾಕ್ಕೆ 1 ಕಪ್ಪು ಗಟ್ಟಿ ಮೊಸರು ಆದರೆ ಅಲ್ಲಿ ಕವರ್ ಆಗುತ್ತೆ. ನೀರು ಹಾಕಿಬಿಟ್ರೆ 1.5 ಕಪ್ನಂಗೆ ಆಗುತ್ತೆ ಅದು ಮೊಸರು. ಈ ಥರ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಕೊರಿ. ಹದವಾಗಿ ಬರ್ತೈತಿ. ಮೊಸರು ಹಾಕೋದ್ರೆ ಇಂಪಾರ್ಟೆಂಟ್ ಇರುತ್ತೆ. ಈಗ ನೋಡಿರಿ, ಕೈಗೆ ಈ ಥರ ಮುಟ್ಟಿಗೆ ಮಾಡಿದ್ರೆ ಉಂಡೆ ಥರ ಆಗಬೇಕು, ಅಷ್ಟು ಹದ ಆಗಬೇಕು. ಅದು ಮೊಸರನ್ನೇ ನೆನೆಸಿದ್ದು ಅಥವಾ ಮಜ್ಜಿಗೆ ಒಳಗೆ ನೆನೆಸಿದ್ದು. ಅಷ್ಟಾದಮೇಲೆ ಈಗ ನೀರು ತೊಗೊಂಡು ಅದನ್ನು ನೀರು ಹಾಕಿಬಿಟ್ಟು ರವಾನ ನೆನೆಸಿಡಣ್ರಿ. ಅಂದರೆ ಕಲಸೋಣ ಫಸ್ಟು. ನಾ ಕೈಲೇ ಕಲ್ಸಾಕತ್ತೀನಿ, ಯಾವುದೇ ಸ್ಪೂನು ಇನ್ನೊಂದು ಯೂಸ್ ಮಾಡಾಕತ್ತಿಲ್ಲ. ಯಾಕಂದ್ರೆ ಅಲ್ಲೊಂದು ಇಲ್ಲೊಂದು ಗಂಟುಗಳು ಉಳಿತಾವೆ. ಹಾಗಾಗಿ ಆ ಥರ ಏನೋ ಆಗೋದು ಬೇಡ. ಕೈಲಿ ಆದರೆ ಬೇಗ ಆಗುತ್ತೆ. ಆಮೇಲೆ ಕಂಫರ್ಟ್ ಆಗುತ್ತೆ ಕೈಲಿ ಅಡುಗೆ ಮಾಡೋದು. ಹಾಗಾಗಿ ನಾನು ಕೈಲೇ ಮಿಕ್ಸ್ ಮಾಡಾಕತ್ತೀನಿ. ಒಂದೊಂದು ಸಣ್ಣ ಪುಟ್ಟ ಗಂಟುಗಳು ಬರ್ತಿರ್ತಾವೆ ನೋಡಿದ್ರೆ ಅವನ್ನ ಕೈಲೇ ಸ್ವಲ್ಪ ಸರಿ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋತಾ ಮಿಕ್ಸ್ ಮಾಡ್ಕೊತ ಬರ್ರಿ. ಹಿಟ್ಟಿಂದ ಆದ್ರೆ ಗಂಟಾಗೋ ಚಾನ್ಸ್ ಇರುತ್ತೆ. ಬೇಗ ಟೈಮ್ ತೊಗೊತೈತಿ ಭಾಳ ಕಲ್ಸೋಕೆ. ಆ ಥರ ರವದ್ದೆಲ್ಲ ಸ್ವಲ್ಪ ಗಂಟಾದರೂ ಕೂಡ ಬೇಗ ನಾವು ಈಸಿಯಾಗಿ ಕಲ್ಸ್ಕೊಬೋದು. ಅಷ್ಟೇನು ಟೈಮ್ ಹಿಡಿಯೋದಿಲ್ಲ. ಈಗ ನೋಡ್ತಿರ್ಬೋದು, ನಾ ಅದಕ್ಕೆ ನೀರು ಹಾಕಿ ಕಲ್ಸ್ಕೊಂಡೀನಿ ರೀ. ಪೂರ್ತಿ ತಿಳುವಲ್ಲ, ಪೂರ್ತಿ ಗಟ್ಟಿಗೆ ಅಲ್ಲ, ಆ ಥರ ನೀರು ಹಾಕಿ ಇದನ್ನ ಕಲಿಸ್ಕೋಬೇಕಾಗತ್ತೆ. ಫುಲ್ ತೆಳ್ಳ ಮಾಡಿಬಿಟ್ರೆ ಪಡ್ಡು ಬರೋದಿಲ್ಲ, ಭಾಳ ಕಷ್ಟ. ಏನಾದ್ರು ತವ ಹಿಡಿದು ಬಿಡ್ತಾವೆ. ಆಮೇಲೆ ಪೂರ್ತಿ ಗಟ್ಟಿ ಮಾಡ್ಕೊಂಡ್ರೆ ಏನಾಗುತ್ತೆ, ಪಡ್ಡು ಒಳಗಡೆ ರವೆ ಬೆಂದಿರೋದೇ ಇಲ್ಲರಿ. ಒಳಗಡೆ ನುಚ್ಚು ರವೆ ಹಾಗೆ ಇರುತ್ತೆ ಪಡ್ಡು. ಮೇಲೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಒಳ್ಳೆ ಕರೆಕ್ಟಾಗಿ ಒಂದು ಹದವಾಗಿ, ಈಗ ಇಡ್ಲಿ ಬ್ಯಾಟ್ರ್ ಮಾಡ್ಕೊಂಡಿರ್ತಲ್ಲ ಸೇಮ್ ಆ ಹದಕ್ಕೆ ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಈಗ ನೋಡಿರಿ, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾಗತ್ತೀನಿ ರೀ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕ್ಕೋತೀವಿ. ಸಕ್ಕರೆ ಅಥವಾ ಸಕ್ಕರೆ ಪುಡಿ ಹಾಕೋರಿ. ಯಾಕಂದ್ರೆ ಕಲರ್ ಭಾಳ ಚಂದ ಬರ್ತೈತಿ ಪಡ್ಡಿಂದು. ಗೋಲ್ಡನ್ ಬ್ರೌನ್ ಕಲರು ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ಹಾಗಾಗಿ ಸಕ್ಕರೆ ಹಾಕ್ಕೊಳ್ಳೋದು. ಈಗ ಹಾಕಿ ಇದ್ರ ಮೇಲೆ ಒಂದು ಮುಚ್ಚಿ ಇದನ್ನು ಒಂದು 10 ನಿಮಿಷ, 5-10 ನಿಮಿಷ ನೆನೆಯೋಕೆ ಇಟ್ಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಣ ರೀ. ಯಾಕಂದ್ರೆ ಫ್ಲಫಿಯಾಗಿ ಬರ್ತಾವೆ, ಇನ್ಸ್ಟಂಟಾಗಿ ಮಾಡಾಕತ್ತೀವಲ್ಲ. ಹಾಗಾಗಿ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋರಿ. ಅನ್ನ ಸೋಡಿದ್ನೆಲ್ಲ ಆ ಸ್ಪೂನಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಅದು ಕರೆಕ್ಟ್ ಆಗುತ್ತೆ. ಹೆಚ್ಚಿಗೆ ಹಾಕ್ಕೊಂಡ್ರೆ ಒಳಗಡೆ ಪಡ್ಡು ರೆಡ್ಡಿಶ್ ಬರುತ್ತೆ. ಜಾಸ್ತಿ ಹಾಕೋಣಕ್ಕೆ ಹೋಗ್ಬಿಡ್ರಿ ಸೋಡಾನ. ನೋಡಿಬಿಟ್ಟು ಹಾಕೋರಿ. ಒಂಚೂರು ಕಡಿಮೆ ಅನಿಸಿದ್ರು ಕೂಡ ಒಂದು ಸರಿ ತೆಗೆದಿನಿ ಪಡ್ಡದ ನೋಡಿಂದ ಒಂಚೂರು ಆಮೇಲೆ ಹಾಕ್ಕೋಬೋದು. ಈಗ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ಟೆ ಸ್ನೇಹಿತರೆ. ಈಗ ನೋಡ್ತಿರ್ಬೋದು, ಅಷ್ಟರೊಳಗೆ ನೆನೆಯೋ ಅಷ್ಟು ಟೈಮ್ ಒಳಗೆ ನಾನು ಚಟ್ನಿ ಮಾಡಿಕೊಂಡೆ, ಕೊಬ್ಬರಿ ಚಟ್ನಿ. ಈಗ ಪಡ್ಡಿನ ಹಂಚಿ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ ನಾನು ಫಸ್ಟಿಗೆ ಎಲ್ಲದಕ್ಕೂ
ಎಲ್ಲ ಮಣಿಗಳಿಗೂ ಎಣ್ಣೆ ಹಾಕ್ಕೊಳಕತ್ತೀನಿ. ಫಸ್ಟೇ ಸಟ್ಟು ಮಾಡುವಾಗ ಸ್ವಲ್ಪ ಎಣ್ಣೆನ ಪೂರ್ತಿ ಸ್ಪ್ರೆಡ್ ಮಾಡಿರಿ ತವಾಕ್ಕೆಲ್ಲ, ಪೂರ್ತಿ ಹೋಲ್ಗೆಲ್ಲ. ಆವಾಗ ಪಡ್ಡು ಎಲ್ಲೂ ಕಚ್ಕೊಂಡು ನಿಲ್ಲೋದಿಲ್ಲ, ಪಟ ಪಟ ಈಸಿಯಾಗಿ ಟರ್ನ್ ಆಗುತ್ತೆ, ಸಖತ್ತಾಗಿ ಬರ್ತೈತಿ. ನಾನು ಈ ದೋಸೆ ಎಲ್ಲ ಹಾಕ್ತೀವಲ್ರಿ ಅದೇ ಸೌಟಿಲ್ಲೇ ಈ ಪಡ್ಡನ್ನು ಹಾಕ್ಕೊಳಕತ್ತೀನಿ. ಅಂದ್ರೆ ಒಂದು ಬೇಗ ಬೇಗ ಆಗುತ್ತೆ. 1 ಸ್ಪೂನ್ ತೊಗೊಂಡ್ರೆ 2 ಪಡ್ಡು ಆರಾಮಾಗಿ ಹಾಕ್ಕೊಬೋದು ಈ ಥರ. ಅದ್ರಾಗ ಸ್ವಲ್ಪ ಫಾಸ್ಟಾಗಿ ಮಾಡೋ ಥರ ತಲೆ ಓಡಿಸಿ ಯೂಸ್ ಮಾಡ್ಬೇಕಾಗತ್ತೆ ಪಾತ್ರೆಗಳನ್ನ ಕೂಡ ಯಾವುದಾಯ್ತು. ಈಗ ನೋಡ್ತಿರ್ಬೋದು ನಾನು ಎಲ್ಲದಕ್ಕೂ ಪಡ್ಡು ಹಾಕ್ಕೊಂಡೆ. ಈಗ ಅದರ ಮುಚ್ಚಳ ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮ್, ಪೂರ್ತಿ ಲೋ ಇಡಬೇಡ್ರಿ, ಫುಲ್ ಹೈ ಫ್ಲೇಮ್ ಇಡಬೇಡ್ರಿ, ಮೀಡಿಯಮ್ ಫ್ಲೇಮ್ ಒಳಗೆ 1 ರಿಂದ 2 ನಿಮಿಷ ಈ ಸಣ್ಣ ಮೀಡಿಯಮ್ ಉರಿಯೊಳಗೆ ಬೇಯಿಸ್ಕೋಬೇಕ್ರಿ. ಅದು ಬೆಂದ ಮೇಲೆ ಎಲ್ಲ ಹೊಗೆ ಎಲ್ಲ ಬರಾಕತ್ತೈತಲ್ಲ, ಆವಾಗ ಒಂದು ಸೈಡು ಕಂಪ್ಲೀಟಾಗಿ ಏನೋ ಬೆಂದಿರ್ತೈತಿ. ಆವಾಗ ಒಂದು ಚೂರು ಹಾಕೋರು ಈ ಟೈಮ್ನಾಗ ಒಂದು ಸ್ಪೂನಿಲ್ಲ ಒಂದು ಡ್ರಾಪ್ ಎಲ್ಲದಕ್ಕೂ ಎಣ್ಣೆ ಬಿಟ್ಟು ಟರ್ನ್ ಮಾಡ್ಕೊಬೋದು. ನಾ ಎಣ್ಣೆ ಏನು ಹಾಕಕತ್ತಿಲ್ಲ, ಈಸಿಯಾಗಿ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು ಈ ಥರ ನೋಡ್ರಿ, ಕಲರ್ ಎಷ್ಟು ಚಂದ ಚೇಂಜ್ ಆಗೈತಿ. ಈಗ ಎಲ್ಲನೂ ಇನ್ನೊಂದು ಸೈಡು ಟರ್ನ್ ಮಾಡಿಬಿಟ್ಟು ಆ ಕಡೆಯೂ 1 ರಿಂದ 2 ನಿಮಿಷ ಸೇಮ್ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಳೋದು. ಮುಚ್ಚಳ ಮುಚ್ಚಿ ಅಲ್ಲೊಂದು 2 ನಿಮಿಷ ಬಿಟ್ಬಿಡ್ರಿ. ಆವಾಗ ಪಡ್ಡು ಮಸ್ತಾಗಿ ರೆಡಿ ಆಗ್ತಾವ್ರಿ. ಬೆಳಿಗ್ಗೆ ಮಕ್ಕಳಿಗೆ ಇದ್ರ ಜೊತೆಗೆ ತರಕಾರಿ ತುರಿದು ಹಾಕ್ಬೋದು ರೀ, ಮಸಾಲೆ ಪಡ್ಡು ಮಸ್ತ್ ಆಗುತ್ತೆ. ಇಲ್ಲ ಒಗ್ಗರಣೆ ರೆಡಿ ಮಾಡಿ ಅದನ್ನ ಆರಾಕ್ಬಿಟ್ಟು ಈ ರವದೊಳಗೆ ಹಾಕಿ ಮಾಡಿದ್ರೆ ಅದು ಮಸಾಲೆ ಪಡ್ಡು ಅಂತೇಳಿ ಆಗುತ್ತೆ, ಸಖತ್ತಿರುತ್ತೆ ಟೇಸ್ಟ್ ಮಾತ್ರ. ನಾನು ಈಗ ಸದ್ಯಕ್ಕೆ ಇದಕ್ಕೆ ಏನೂ ಹಾಕಿಲ್ಲ, ಯಾಕಂದ್ರೆ ಚಟ್ನಿ ಮಾಡೀನಿ ಸಪ್ರೇಟಾಗಿ, ಹಾಗಾಗಿ ಪ್ಲೇನ್ ಪಡ್ಡು ಮಾಡ್ಕೊಂಡೀನಿ. ಈಗ ನೋಡ್ತಿರ್ಬೋದು 2 ಕಡೆಯೂ ಎಷ್ಟು ಚೆಂದಾಗಿ ಬೆಂದವ್ರಿ ಪಡ್ಡು, ಸಖತ್ತಾಗ್ಯಾವು. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡೋಣ. ಈಗ ನೋಡ್ರಿ ನಾ ಇನ್ನೊಂದು ಸೆಟ್ ಹಾಕಿ ತೋರ್ಸಾಕತ್ತೀನಿ ನಿಮ್ಗೆ. ಎಲ್ಲದಕ್ಕೂ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗೆಲ್ಲ ಮಣಿಗೆ. ಈಗ ಇದಕ್ಕೆ ಸೇಮ್ ಮೊದಲು ಹೆಂಗೆ ತೋರಿಸಿದ್ನಲ್ಲ ಅದೇ ಥರ ಪಡ್ಡು ಹಾಕ್ಕೊಂಡಾನ. ಇದು ಜಾಸ್ತಿನೇ ಹಾಕೋಬೋದು, ದೊಡ್ಡದಾಗಿ ಚೆಂದಾಗಿ ಉಬ್ಬಿ ಫ್ಲಫಿಯಾಗಿ ಭಾರಿ ಮಸ್ತ್ ಬರ್ತಾವೆ ಪಡ್ಡು, ಸಾಫ್ಟಾಗಿ. ನಾನು ಅತಿ ಫುಲ್ ದೊಡ್ಡದೆಲ್ಲ ಸಣ್ಣ ಸೈಜ್ ಎಲ್ಲ ಮೀಡಿಯಮ್ಮಾಗಿ ಹಾಕ್ಕೊಳಕತ್ತೀನಿ. ಇದು ಏನಾಗುತ್ತೆ ಗೊತ್ತ್ರಿ, ಪಡ್ಡು ಹಾಕುವಾಗ ಇನ್ನೊಂದು ನೆನ್ಪಿಟ್ಕೋರಿ, ಲಾಸ್ಟ್ ಎಲ್ಲ ಇರುತ್ತಲ್ಲ ಅವಕ್ಕೆಲ್ಲ ಹಾಕ್ಕೊಂಡು ಆಮೇಲೆ ಸೆಂಟ್ರ್ 3 ಇರುತ್ತಲ್ಲ ಅವಕ್ಕೆ ಹಾಕೋರಿ. ಮತ್ತು ಟರ್ನ್ ಮಾಡುವಾಗ ಫಸ್ಟಿಗೆ ಸೆಂಟ್ರಿಗೆ ಟರ್ನ್ ಮಾಡ್ಕೊರಿ, ಯಾಕಂದ್ರೆ ಉರಿ ಜಾಸ್ತಿ ಹೊಡಿತಿರ್ತೈತಿ. ಈಗ ನೋಡ್ತಿರ್ಬೋದು ನೋಡ್ರಿ ಏನು ಸಖತ್ತಾಗಿ ಬಂದವಲ್ರಿ, ಕಲರ್ಫುಲ್ಲಾಗಿ ಪಡ್ಡು. ನೋಡಿದ್ರೇ ತಿನ್ಬೇಕನ್ಸತ್ತೆ, ಬಾಯಾಗ ನೀರು ಬರ್ತಾವೆ, ಆ ಥರ ಆಗೈತಿ. ಈ ಅಕ್ಕಿ ಪಡ್ಡು ಕೂಡ ಅಷ್ಟೇ ಟೇಸ್ಟ್ ಅನ್ಸೋದಿಲ್ಲ, ಅಷ್ಟು ರುಚಿಯಾಗಿರ್ತೈತಿ ರವಾ ಪಡ್ಡು. ಆಮೇಲೆ ಅಕ್ಕಿ ಪಡ್ಡು ಟೈಮ್ ಮೀರಿ ತಣ್ಣಗಾದ್ಮೇಲೆ ಮಧ್ಯಾಹ್ನ ಟೈಮಿಗೆ ತಿನ್ನೋಕೆ ಆಗೋದಿಲ್ಲ, ಟೇಸ್ಟ್ ಅನ್ಸಲ್ಲ. ಬಟ್ ಇವು ಮಧ್ಯಾಹ್ನವರೆಗೂ ಇಟ್ಕೊಂಡು ತಿನ್ಬೋದು, ಅದೇ ಟೇಸ್ಟ್ ಇರ್ತೈತಿ. ಭಾಳ ಟೇಸ್ಟ್ ಇರ್ತೈತಿ. ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಇದನ್ನ ಯಾರು ಮಾಡಿಲ್ಲ ಅಂತೇಳಿ ಅನ್ನೋದಿದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಮಸ್ತ್ ಇರ್ತವೆ. ಈಗ ಆ ಕಡೆನೂ 2 ಕಡೆನೂ ಬೇಯ್ದು ಸ್ನೇಹಿತರೆ ಪಡ್ಡು ತೆಗೆದೇ ರೆಡಿ ಆದು ನೋಡಿರಿ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿರಿ ಪಡ್ಡು ಸಖತ್ತಾಗಿ ಬಂದೈತಿ. ನೀವೂ ಟ್ರೈ ಮಾಡಿ ನೋಡಿರಿ. ಮಧ್ಯಾಹ್ನ ಅಂತೀನಿ ನೋಡಿರಿ, ಮುಂಜಾನೆ ನಾಷ್ಟಕ್ಕೆ ಗಡಿಬಿಡಿ ಟೈಮ್ನಾಗ ಏನಪ್ಪ ಮಾಡೋದು ಬರೀ ಅದ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಬೇಜಾರಾಯ್ತು ಅಂದಾಗ ಸಡನ್ನಾಗಿ ನೆನಪಾದ ಕೂಡಲೇ ರವೆ ಇದ್ದೇ ಇರ್ತೈತೆ ರೀ ಮನ್ಯಾಗ. ಫಟಾಫಟ ಒಂದು 10 ರೂಪಾಯಿ ಮೊಸರು ಪ್ಯಾಕೆಟ್ ಹಾಕಿ ನೆನೆಸಿಟ್ಟು ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು, ನಿಮ್ಗೆ ಪಡ್ಡು ಚಟ್ನಿ ರೆಡಿ ಆಗ್ಬಿಡ್ತೈತಿ. ಅಷ್ಟು ಬೇಗ ಮಾಡ್ಕೋಬೋದು, ಅಷ್ಟು ರುಚಿಯಾಗಿರ್ತೈತಿ. ಮಕ್ಕಳಿಗೆ ಲಂಚ್ ಬಾಕ್ಸ್ನಾಗ ಸತಿ ಕೊಟ್ಟು ಕಳಿಸ್ಬೋದು ಇದನ್ನ. ನನ್ನ ಮಗನಿಗೆ ನಾನು ಇದನ್ನ ಮಾಡಿದ ದಿವಸ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿರ್ತೀನಿ. ಭಾರಿ ಅಂದ್ರೆ ಭಾರಿ, ಮಧ್ಯಾಹ್ನವರೆಗೆ ಅದೇ ಟೇಸ್ಟ್ ಇರ್ತೈತಿ, ಸಖತ್ತಾಗಿ ಆಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಸರಿ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.